ಹಾಯ್ ಫ್ರೆಂಡ್ಸ್, ಕಲಿಯೋಣಗೆ ಸ್ವಾಗತ. ನಾವೀ ದಿನ ಕಾಸ್ಟ್ ಅಕೌಂಟಿಂಗ್ ಅನ್ನೋ ಕೋರ್ಸ್ನ ಎಲಿಮೆಂಟ್ಸ್ ಆಫ್ ಕಾಸ್ಟಿಂಗ್ ಅನ್ನೋ ಒಂದು ಮಾಡ್ಯೂಲ್ ಬಗ್ಗೆ ಕಲಿಯೋಣ ಬನ್ನಿ. ಈ ಒಂದು ಕೋರ್ಸ್ ಅಲ್ಲಿ 4 ವಿಡಿಯೋಸ್ ಇದೆ. ಸೊ ಆ 4 ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಕಾಸ್ಟ್ ಅಕೌಂಟಿಂಗ್ ನ ಸ್ವಲ್ಪ ಆಲ್ಮೋಸ್ಟ್ ಕಂಪ್ಲೀಟ್ ನಾಲೆಡ್ಜ್ ನಿಮ್ಗೆ ಅರ್ಥ ಆಗುತ್ತೆ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ, ಸೊ ದಟ್ ನಾವು ಹಾಕೋ ಈ ಕಂಟೆಂಟ್ ನಿಮ್ಗೆ ಈಸಿಯಾಗಿ ತಲುಪಿಸಬಹುದು. ಸೊ ಫಸ್ಟ್ ಈ ವಿಡಿಯೋದಲ್ಲಿ ನಾವು ಏನೇನ್ ಟಾಪಿಕ್ಸ್ ಕವರ್ ಮಾಡ್ತಾ ಇದೀವಿ ಅಂತ ನೋಡೋಣ. ವೇರಿಯಸ್ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಸೊ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಏನೇನಿದೆ ಅದನ್ನೆಲ್ಲ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಮತ್ತೆ ಕಾಸ್ಟ್ ಸೆಂಟರ್ ಅಂದ್ರೆ ಏನು, ಟೈಪ್ಸ್ ಆಫ್ ಕಾಸ್ಟ್ ಸೆಂಟರ್. ಸೊ ಕಾಸ್ಟ್ ಸೆಂಟರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಆ ಒಂದು ಡಿಫ್ರೆಂಟ್ ಟೈಪ್ಸ್ ಯಾವ್ದ್ಯಾವ್ದು ಅಂತ ನೋಡೋಣ. ನೆಕ್ಸ್ಟ್ ಬಂದು ಕಾಸ್ಟ್ ಯೂನಿಟ್ಸ್. ಸೊ ಕಾಸ್ಟ್ ಯೂನಿಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ನೆಕ್ಸ್ಟ್ ಬಂದು ಎಲಿಮೆಂಟ್ಸ್ ಆಫ್ ಕಾಸ್ಟ್. ಸೊ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಲ್ಲಿ ನಮ್ಗೆ ತುಂಬಾನೇ ವೆರೈಟೀಸ್ ಇದೆ. ಸೊ ಆ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಲ್ಲಿ 3 ಟೈಪ್ಸ್ ಏನೇನಪ್ಪ ಅಂದ್ರೆ ಮೆಟೀರಿಯಲ್, ಲೇಬರ್ ಮತ್ತೆ ಎಕ್ಸ್ಪೆನ್ಸಸ್. ಸೊ ಮೆಟೀರಿಯಲ್ ಅಗೇನ್ ಇಟ್ ವಿಲ್ ಕ್ಲಾಸಿಫೈ ಟು ಡೈರೆಕ್ಟ್ ಮೆಟೀರಿಯಲ್ ಮತ್ತೆ ಇಂಡೈರೆಕ್ಟ್ ಮೆಟೀರಿಯಲ್. ಲೇಬರ್ ಕೂಡ ಡೈರೆಕ್ಟ್ ಲೇಬರ್ ಮತ್ತೆ ಇಂಡೈರೆಕ್ಟ್ ಲೇಬರ್. ಎಕ್ಸ್ಪೆನ್ಸಸ್ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿ ಕ್ಲಾಸಿಫೈ ಆಗುತ್ತೆ. ಸೊ ಈಗ ನಾವು ಒಂದೊಂದೇ ಎಲಿಮೆಂಟ್ ಆಫ್ ಕಾಸ್ಟ್ ಅಂದ್ರೆ ಏನು ಅಂತ ತಿಳ್ಕೊಂಡು ಹೋಗೋಣ. ಸೊ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಸೊ ಎಲಿಮೆಂಟ್ಸ್ ಆಫ್ ಕಾಸ್ಟ್ ನ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡಬಹುದು ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಪ್ಲಸ್ ಡೈರೆಕ್ಟ್ ಲೇಬರ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್. ಸೊ ಪ್ರೈಮ್ ಕಾಸ್ಟ್ ಅಂದ್ರೆ ಏನು ಅಂತ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಮತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇವೆಲ್ಲಾನು ನಮ್ಗೆ ಆಡ್ ಮಾಡಿದ್ರೆ ನಮ್ಗೆ ಪ್ರೈಮ್ ಕಾಸ್ಟ್ ಅನ್ನೋದು ಸಿಗತ್ತೆ. ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್ ಮತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ನಾವು ಆಡ್ ಮಾಡ್ತಾ ಹೋದ್ರೆ ಅದನ್ನ ನಾವು ಓವರ್ ಹೆಡ್ಸ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್. ಸೊ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂದ್ರೆ ಏನಪ್ಪಾ ಅಂತ ನೋಡೋಣ. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ the cost of material which can be attributed to a cost object in an economically feasible way. ಸೊ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಕಾಸ್ಟ್ ಆಬ್ಜೆಕ್ಟ್ ಅಂದ್ರೆ ಏನು, ಲೈಕ್ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಆ ಒಂದು ಪ್ರೈಮ್ ಏನ್ ಪ್ರಾಡಕ್ಟ್ ಇರತ್ತೆ, ಲೈಕ್ ಫಿನಿಶ್ಡ್ ಪ್ರಾಡಕ್ಟ್ ಏನಿರತ್ತೆ ಅದನ್ನ ನಾವು ಕಾಸ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಯಾವ್ಯಾವ ಮೆಟೀರಿಯಲ್ಸ್ ನ ನಾವು ಫಿನಿಶ್ಡ್ ಪ್ರಾಡಕ್ಟ್ ಆಗಕ್ಕೆ ಯೂಸ್ ಮಾಡ್ತೀವೋ ಅದನ್ನೆಲ್ಲ ನಾವು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಆ ಒಂದು ಮೆಟೀರಿಯಲ್ಸ್ ಯಾವ್ದ್ಯಾವ್ದು ನಾವು ಫಿನಿಶ್ ಪ್ರಾಡಕ್ಟ್ ಆಗಿ ಯೂಸ್ ಮಾಡಕ್ಕೆ ಏನೇನ್ ಮೆಟೀರಿಯಲ್ಸ್ ಯೂಸ್ ಮಾಡಿರ್ತೀವಿ ಅದಕ್ಕೆ ಏನ್ ಕಾಸ್ಟ್ ಆಗಿರುತ್ತೆ ಅದನ್ನ ನಾವು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಆರ್ ದೋಸ್ ಮೆಟೀರಿಯಲ್ಸ್ ವಿಚ್ ಕ್ಯಾನ್ ಬಿ ಐಡೆಂಟಿಫೈಡ್ ಇನ್ ದ ಪ್ರಾಡಕ್ಟ್ ಅಂಡ್ ಕ್ಯಾನ್ ಬಿ ಕನ್ವೀನಿಯಂಟ್ಲಿ ಮೆಷರ್ಡ್ ಅಂಡ್ ಡೈರೆಕ್ಟ್ಲಿ ಚಾರ್ಜ್ ಟು ದ ಪ್ರಾಡಕ್ಟ್. ನಾನು ಫಸ್ಟ್ ಪಾಯಿಂಟ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಏನೇನ್ ಇರತ್ತೆ, ಆ ಮೆಟೀರಿಯಲ್ಸ್ ಏನೇನ್ ಇರತ್ತೆ ಆ ಒಂದು ಮೆಟೀರಿಯಲ್ಸ್ ನಮ್ಮ ಒಂದು ಫಿನಿಶ್ ಪ್ರಾಡಕ್ಟ್ ಅಲ್ಲಿ ಕಾಣಿಸ್ಕೊಳತ್ತೆ. ಮತ್ತೆ ಆ ಒಂದು ಏನಿರತ್ತೆ ಆ ಒಂದು ಮೆಟೀರಿಯಲ್ ಕಾಸ್ಟ್ ಏನಿರತ್ತೆ ಅದನ್ನ ನಾವು ಈಸಿಯಾಗಿ ಮೆಷರ್ ಮಾಡಬಹುದು. ಸೊ ಲೈಕ್ ಫಿನಿಶ್ ಪ್ರಾಡಕ್ಟ್ ಗೆ ಡೈರೆಕ್ಟ್ ಆಗಿ ಯಾವ್ದಾವ್ದು ಚಾರ್ಜ್ ಆಗತ್ತೆ ಅದನ್ನೆಲ್ಲ ನಾವು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಸೊ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಗೆ ಎಕ್ಸಾಂಪಲ್ಸ್ ಏನೇನಪ್ಪಾ ಅಂದ್ರೆ ರಾ ಮೆಟೀರಿಯಲ್ಸ್, ಪಾರ್ಟ್ಸ್ ಆರ್ ಕಾಂಪೊನೆಂಟ್ಸ್ ಪರ್ಚೇಸ್ಡ್, ಪ್ರೈಮರಿ ಪ್ಯಾಕಿಂಗ್ ಮೆಟೀರಿಯಲ್ಸ್ ಲೈಕ್ ಕಾರ್ಟನ್, ರ್ಯಾಪಿಂಗ್ಸ್ ಎಕ್ಸೆಟ್ರಾ. ಸೊ ಫಿನಿಶ್ ಪ್ರಾಡಕ್ಟ್ ಆಗ್ಬೇಕು ಅಂದ್ರೆ ನಮ್ಗೆ ರಾ ಮೆಟೀರಿಯಲ್ಸ್ ಇರ್ಲೇಬೇಕು. ಸೊ ಹಾಗೇನೆ ಪಾರ್ಟ್ಸ್ ಮತ್ತೆ ಕಾಂಪೊನೆಂಟ್ಸ್ ಏನೇನ್ ತಗೊಂಡಿರ್ತೀರಾ ಅದಕ್ಕೆಲ್ಲ ಒಂದು ಕಾಸ್ಟ್ ಅಂತ ಆಗಿರುತ್ತೆ. ಸೊ ಆ ಒಂದು ಕಾಸ್ಟ್ ನಾವು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್. ಸೊ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಈ ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂದ್ರೆ ಮೆಟೀರಿಯಲ್ಸ್ ದ ಕಾಸ್ಟ್ ಆಫ್ ವಿಚ್ ಕ್ಯಾನ್ ನಾಟ್ ಬಿ ಡೈರೆಕ್ಟ್ಲಿ ಅಟ್ರಿಬ್ಯೂಟೆಡ್ ಟು ಅ ಪರ್ಟಿಕ್ಯುಲರ್ ಕಾಸ್ಟ್ ಆಬ್ಜೆಕ್ಟ್. ಸೊ ನಾನು ನಿಮ್ಗೆ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಏನ್ ಅರ್ಥ ಆಯ್ತು, ಯಾವ್ಯಾವ ಮೆಟೀರಿಯಲ್ಸ್ ನಾವು ಡೈರೆಕ್ಟ್ ಆಗಿ ಒಂದು ಫಿನಿಶ್ ಪ್ರಾಡಕ್ಟ್ ಆಗಕ್ಕೆ ಯೂಸ್ ಮಾಡಿರ್ತೀವಿ ಅದಕ್ಕೆ ಏನ್ ಕಾಸ್ಟ್ ಆಗುತ್ತೆ ಅದನ್ನ ಡೈರೆಕ್ಟ್ ಅಂತ ಹೇಳ್ತೀವಿ.
ಸೊ ಇದರಲ್ಲಿ ಇಂಡೈರೆಕ್ಟ್ ಏನಾಗುತ್ತೆ ಅಂದ್ರೆ ನಾವು ಫಿನಿಶ್ ಪ್ರಾಡಕ್ಟ್ಗೆ ಏನೇನ್ ಮೆಟೀರಿಯಲ್ಸ್ ಯೂಸ್ ಮಾಡಿರ್ತೀವಿ ಅದು ಲೈಕ್ ನಮ್ಗೆ ಈಸಿಯಾಗಿ ಕಾಣಿಸಲ್ಲ. ಲೈಕ್ ಇವಾಗ ರಾ ಮೆಟೀರಿಯಲ್ಸ್ ನಮಗೆ ಗೊತ್ತಾಗ್ತಿರುತ್ತೆ, ಓಕೆ ನಾವ್ ಇವಾಗ ಫಿನಿಶ್ ಪ್ರಾಡಕ್ಟ್ ಬೇಕು ಅಂದ್ರೆ ಇಷ್ಟು ಒಂದು ರಾ ಮೆಟೀರಿಯಲ್ಸ್ ಬೇಕು ಮತ್ತೆ ಅಷ್ಟಕ್ಕೆ ಇಷ್ಟು ಅಮೌಂಟ್ ಬೇಕು ಅಂತ ನಮ್ಗೆ ಅರ್ಥ ಆಗ್ತಿರುತ್ತೆ. ಆದ್ರೆ ಇಂಡೈರೆಕ್ಟ್ ಮೆಟೀರಿಯಲ್ ಅಲ್ಲಿ ಫಿನಿಶ್ ಪ್ರಾಡಕ್ಟ್ ಅಲ್ಲಿ ಲೈಕ್ ವಿಚ್ ಕ್ಯಾನ್ ನಾಟ್ ಬಿ ಡೈರೆಕ್ಟ್ಲಿ ಆಟ್ರಿಬ್ಯೂಟೆಡ್. ಸೊ ಇದು ಈ ಒಂದು ಕಾಸ್ಟ್ ಡೈರೆಕ್ಟ್ ಆಗಿ ಲೈಕ್ ನಮ್ಗೆ ಪರ್ಟಿಕ್ಯುಲರ್ ಕಾಸ್ಟ್ ಆಬ್ಜೆಕ್ಟ್ಗೆ ಡೈರೆಕ್ಟ್ ಆಟ್ರಿಬ್ಯೂಟ್ ಮಾಡಲ್ಲ. ಸೊ ಅಂತದನ್ನ ನಾವು ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಹೇಳ್ತೀವಿ. Indirect materials are those which do not normally form a part of finished product. ಸೊ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಫಿನಿಶ್ ಪ್ರಾಡಕ್ಟ್ ಆಗಬೇಕು ಅಂದ್ರೆ ರಾ ಮೆಟೀರಿಯಲ್ಸ್ ಎಲ್ಲ ಇರ್ಲೇಬೇಕು. ಆದ್ರೆ ಈ ಒಂದು ಇಂಡೈರೆಕ್ಟ್ ಮೆಟೀರಿಯಲ್ಸ್ ಏನೇನಿರುತ್ತೆ ಆ ಒಂದು ಮೆಟೀರಿಯಲ್ಸ್ ಲೈಕ್ ಫಿನಿಶ್ ಪ್ರಾಡಕ್ಟ್ ಆಗೋದಕ್ಕೆ ಇದು ನಾರ್ಮಲ್ ಆಗಿ ಆಟ್ರಿಬ್ಯೂಟ್ ಮಾಡಲ್ಲ. ಸೊ ಅಂತದನ್ನ ನಾವು ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸ್ಟೋರ್ಸ್ ಯೂಸ್ಡ್ ಇನ್ ಮೇಂಟೆನೆನ್ಸ್ ಆಫ್ ಮೆಷಿನರಿ ಬಿಲ್ಡಿಂಗ್ಸ್. ಸೊ ಈ ಮೆಷಿನರೀಸ್ನೆಲ್ಲ ನಾವು ಒಂದ್ ಕಡೆ ಸ್ಟೋರ್ ಮಾಡಿರ್ತೀವಿ. ಸೊ ಆ ಒಂದು ಸ್ಟೋರು ನಮ್ಗೆ ಡೈರೆಕ್ಟ್ ಆಗಿ ನಮ್ಮ ಒಂದು ಮೆಟೀರಿಯಲ್ ಪ್ರಾಡಕ್ಟ್ ಏನಿರುತ್ತೆ ಅದಕ್ಕೆ ಆಟ್ರಿಬ್ಯೂಟ್ ಮಾಡಲ್ಲ, ಆದ್ರೂ ಕೂಡ ದಟ್ ಇಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಹೇಳೋದು ಲೈಕ್ ಸ್ಟೋರ್ಸ್ ನಾವ್ ಏನಕ್ಕೆ ಯೂಸ್ ಮಾಡಿರ್ತೀವಿ ಆ ಒಂದು ಮೆಟೀರಿಯಲ್ಗೆ ಏನ್ ಲೈಕ್ ಕಾಸ್ಟ್ ಆಗಿರುತ್ತೆ ಅದನ್ನ ನಾವು ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸ್ಟೋರ್ಸ್ ಯೂಸ್ಡ್ ಬೈ ದ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಲೈಕ್ ಪವರ್ ಹೌಸ್, ಬಾಯ್ಲರ್ ಹೌಸ್ ಎಕ್ಸೆಟ್ರಾ. ಸೊ ಈ ಪವರ್ ಹೌಸ್ ನಮ್ಗೆ ಪವರ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್, ಆದ್ರೆ ಅದು ಡೈರೆಕ್ಟ್ ಆಗಿ ಆಟ್ರಿಬ್ಯೂಟ್ ಮಾಡದೇ ಇರೋದ್ರಿಂದ ಇನ್ನ ಇಂಡೈರೆಕ್ಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆಲ್ಲ ನಾವು ಏನ್ ಕಾಸ್ಟ್ ಯೂಸ್ ಮಾಡ್ತೀವಿ ಅದನ್ನ ನಾವು ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಡೈರೆಕ್ಟ್ ಲೇಬರ್, the cost of employees which can be attributed to a cost object in economically feasible way. ಸೇಮ್ ಲೈಕ್ ಡೈರೆಕ್ಟ್ ಮೆಟೀರಿಯಲ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಸೊ ಯಾವ್ಯಾವ ಮೆಟೀರಿಯಲ್ಸ್ ನಮ್ಗೆ ಡೈರೆಕ್ಟ್ ಆಗಿ ಒಂದು ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡಕ್ಕೆ ಯೂಸ್ ಆಗತ್ತೆ, ಸೊ ಅದನ್ನ ನಾವು ಡೈರೆಕ್ಟ್ ಅಂತ ಹೇಳ್ತೀವಿ. ಹಾಗೇನೆ ಒಂದು ಲೇಬರ್ ಲೈಕ್ ಸಮ್ ಎಂಪ್ಲಾಯೀಸ್ ಏನಿರುತ್ತೆ ಲೈಕ್ ಒಂದು ಪ್ರಾಡಕ್ಟ್ ಫಿನಿಶ್ ಪ್ರಾಡಕ್ಟ್ ಬರ್ಬೇಕು ಅಂದ್ರೆ ಅವರು ಆ ಒಂದು ಫಿನಿಶ್ ಪ್ರಾಡಕ್ಟ್ ಮೇಲೆ ಕೆಲಸ ಮಾಡಿರ್ತಾರೆ. ಸೊ ಡೈರೆಕ್ಟ್ ಆಗಿ ಅವರು ಆ ಒಂದು ಪ್ರಾಡಕ್ಟ್ ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದಿಕ್ಕೆ ಆ ಒಂದು ಎಂಪ್ಲಾಯೀಸ್ ಯೂಸ್ ಮಾಡ್ಕೋತಾ ಇದೀವಿ ಅಂದ್ರೆ ಆ ಒಂದು ಎಂಪ್ಲಾಯೀಸ್ಗೆ ಏನ್ ಕಾಸ್ಟ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಾವು ಡೈರೆಕ್ಟ್ ಲೇಬರ್ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಅದು. ಸೊ ಇಟ್ ಇಸ್ ಅ ಲೇಬರ್ ವಿಚ್ ಕ್ಯಾನ್ ಬಿ ಕನ್ವೀನಿಯಂಟ್ಲಿ ಐಡೆಂಟಿಫೈಡ್ ಆರ್ attributed wholly to a particular job, product or process in converting raw materials into finished product. ನಾನು ಆಗ್ಲೇ ಹೇಳ್ದಂಗೆ ಯಾವ್ಯಾವ ಎಂಪ್ಲಾಯೀಸ್ ನಾವು ಪ್ರಾಡಕ್ಟ್ ಒಂದು ಫಿನಿಶ್ ಪ್ರಾಡಕ್ಟ್ ಆಗ್ಬೇಕು ಅಂತ ಅವರಿಂದ ಕೆಲಸ ಮಾಡಿಸ್ಕೊಳ್ತೀವಲ್ಲ, ಸೊ ಆ ಒಂದು ಎಂಪ್ಲಾಯೀಸ್ ಡೈರೆಕ್ಟ್ ಆಗಿ ಆಟ್ರಿಬ್ಯೂಟ್ ಮಾಡ್ತಿರ್ತಾರೆ ಒಂದು ಫಿನಿಶ್ ಪ್ರಾಡಕ್ಟ್ ಆಗೋದಕ್ಕೆ. ಸೊ ಅಂತವ್ರನ್ನ ನಾವು ಡೈರೆಕ್ಟ್ ಲೇಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೇಬರ್ ಎಂಗೇಜ್ ಆನ್ ದ ಆಕ್ಚುಯಲ್ ಪ್ರೊಡಕ್ಷನ್. ಸೊ ಆಕ್ಚುಯಲ್ ಪ್ರೊಡಕ್ಷನ್ ಅಲ್ಲಿ ಯಾವ್ಯಾವ ಎಂಪ್ಲಾಯೀಸ್ ಇರ್ತಾರೆ ಅವರೆಲ್ಲ ನಮ್ಗೆ ಡೈರೆಕ್ಟ್ ಲೇಬರ್ ಆಗ್ತಾರೆ. ಲೇಬರ್ ಎಂಗೇಜ್ಡ್ ಇನ್ ಆಡಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಬೈ ವೇ ಆಫ್ ಸೂಪರ್ವಿಷನ್ ಮೇಂಟೆನೆನ್ಸ್. ಸೊ ಯಾರ್ಯಾರು ಎಂಪ್ಲಾಯೀಸು ಆ ಒಂದು ಫಿನಿಶ್ ಪ್ರಾಡಕ್ಟ್ ಆಗಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಸೂಪರ್ವೈಸ್ ಅಥವಾ ಮೇಂಟೆನೆನ್ಸ್ ಮಾಡ್ತಿರ್ತಾರೆ ಅಂತವರು ಕೂಡ ನಮ್ಗೆ ಡೈರೆಕ್ಟ್ ಲೇಬರ್ ಆಗಿ ಸಿಗ್ತಾರೆ. ಸೊ ಅದಕ್ಕೆ ನಾವು ಇದನ್ನ ನಾವು ಡೈರೆಕ್ಟ್ ಲೇಬರ್ ಕಾಸ್ಟ್, ಸೊ ಆ ಎಂಪ್ಲಾಯೀಸ್ಗೆ ಏನೇನ್ ಕಾಸ್ಟ್ ಆಗುತ್ತೆ ಅದನ್ನ ನಾವು ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಇಂಡೈರೆಕ್ಟ್ ಲೇಬರ್. ಸೊ ಇಂಡೈರೆಕ್ಟ್ ಲೇಬರ್ ಅಂದ್ರೆ ಏನು ಅಂದ್ರೆ ದ ಲೇಬರ್ ಆರ್ ಎಂಪ್ಲಾಯೀ cost which cannot be directly attributed to a particular cost object. ಸೊ ನಾನು ಅಲ್ಲಿ ಹೇಳ್ದಂಗೆ ಯಾವುದೇ ಒಂದು ಕಾಸ್ಟ್ ಲೈಕ್ ಯಾವುದೇ ಒಂದು ಪ್ರಾಡಕ್ಟ್ ಆಗ್ಬೇಕು ಅಂದ್ರೆ ಆ ಒಂದು ಎಂಪ್ಲಾಯೀಸ್ ಇವಾಗ ಪ್ರೊಡಕ್ಷನ್ ಇರ್ತಾರೆ, ಆ ಒಂದು ಪ್ರೊಡಕ್ಷನ್ ಎಂಪ್ಲಾಯೀಸ್ ನಾವು ಡೈರೆಕ್ಟ್ ಲೇಬರ್ ಅಂತ ಕರಿತೀವಿ. ಇಂಡೈರೆಕ್ಟ್ ಲೇಬರರ್ಸ್ ಹೆಂಗೆ ಅಂದ್ರೆ ಅವರು ಡೈರೆಕ್ಟ್ ಆಗಿ ಒಂದು ಫಿನಿಶ್ ಪ್ರಾಡಕ್ಟ್ಗೆ ಅವರ ಆಟ್ರಿಬ್ಯೂಷನ್ ಇರಲ್ಲ. ಸೊ ಅಂತವ್ರನ್ನ ನಾವು ಇಂಡೈರೆಕ್ಟ್ ಲೇಬರ್ ಅಂತ ಹೇಳ್ತೀವಿ. Paid to labor which are employed other than no on production constitute indirect labor cost. So ಯಾವ್ಯಾವ ಎಂಪ್ಲಾಯೀಸ್ ಪ್ರೊಡಕ್ಷನ್ ಆಫ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಲ್ಲಿ ಇರಲ್ಲ ಅಂತವನ್ನ ನಾವು ಇಂಡೈರೆಕ್ಟ್ ಲೇಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಮೇಂಟೆನೆನ್ಸ್ ವರ್ಕರ್ಸ್, ಮೆನ್ ಎಂಪ್ಲಾಯ್ಡ್ ಇನ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಎಕ್ಸೆಟ್ರಾ. ಸೊ ಇವಾಗ ಯಾವ್ಯಾವ ಎಂಪ್ಲಾಯೀಸು ಮೇಂಟೆನೆನ್ಸ್ ಲೈಕ್ ಯಾವ್ದೋ ಒಂದು ಪ್ರಾಡಕ್ಟ್ ನ ಮೇಂಟೆನೆನ್ಸ್ ಅಲ್ಲಿ ಇರ್ತಾರೆ ಅಥವಾ ಆ ಒಂದು ಎಂಪ್ಲಾಯೀಸು ಲೈಕ್ ಒಂದು ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ನ ನೋಡ್ಕೊಳ್ಳೋದ್ರಲ್ಲಿ ಇರ್ತಾರೆ ಅಂತವರೆಲ್ಲ ನಮ್ಗೆ ಇಂಡೈರೆಕ್ಟ್ ಲೇಬರ್ ಆಗಿ ಬರ್ತಾರೆ.
ಸೊ ಅಂತ ಎಂಪ್ಲಾಯೀಸ್ಗೆ ನಾವು ಏನ್ ಕಾಸ್ಟ್ ಲೈಕ್ ಏನ್ ಯೂಸ್ ಮಾಡಿರ್ತೀವಿ ಅಂತವ್ರನ್ನ ನಾವು ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಹೇಳ್ತೀವಿ. The same direct expenses. So direct expenses are expenses relating to manufacture of a product or rendering service which can be identified or linked with the cost object. ಸೊ ಯಾವುದೇ ಎಕ್ಸ್ಪೆನ್ಸಸ್ ನಾವು ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಿಕ್ಕೆ ಅಥವಾ ಆ ಒಂದು ಪ್ರಾಡಕ್ಟ್ ನ ಸರ್ವಿಸ್ ನ ರೆಂಡರ್ ಮಾಡ್ತಾ ಇದೀವಿ ಅಂದ್ರೆ ಅಂತದನ್ನ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಈ ಒಂದು ಮ್ಯಾನುಫ್ಯಾಕ್ಚರ್ ಆಫ್ ಅ ಪ್ರಾಡಕ್ಟ್ ಇಂದ ಅಥವಾ ಸರ್ವಿಸ್ ಕೊಡೋದ್ರಿಂದ ಯಾವ್ಯಾವ ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅದನ್ನೆಲ್ಲ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಲ್ ಎಕ್ಸ್ಪೆನ್ಸಸ್ ಅದರ್ ದನ್ ಡೈರೆಕ್ಟ್ ಮೆಟೀರಿಯಲ್ ಆರ್ ಡೈರೆಕ್ಟ್ ಲೇಬರ್. ಸೊ ಡೈರೆಕ್ಟ್ ಮೆಟೀರಿಯಲ್ ಅಥವಾ ಡೈರೆಕ್ಟ್ ಲೇಬರ್ಗೆ ನಾವು ಏನೇನ್ ಎಕ್ಸ್ಪೆನ್ಸಸ್ ಹಾಕಿರ್ತೀವಿ ಅದನ್ನ ಕೂಡ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ಗೆ ಅಥವಾ ಲೇಬರ್ಸ್ಗೆ ನಾವು ಏನೇನು ಕಾಸ್ಟ್ ಆಗಿರತ್ತೆ ಅದನ್ನೆಲ್ಲ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಎಕ್ಸೈಸ್ ಡ್ಯೂಟಿ, ಆರ್ಕಿಟೆಕ್ಟ್ ಆರ್ ಸೂಪರ್ವೈಸರ್ಸ್ ಫೀ ಎಕ್ಸೆಟ್ರಾ. ನಾನು ಆಗ್ಲೇ ಹೇಳ್ದಂಗೆ ಲೈಕ್ ಯಾವ್ಯಾವ್ದನ್ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಿರ್ತೀವಿ ಲೈಕ್ ರಾ ಮೆಟೀರಿಯಲ್ಸ್ ಅಂತದೆಲ್ಲ ತಗೊಂಡ್ಬರ್ಬೇಕಾದ್ರೆ ಎಕ್ಸೈಸ್ ಡ್ಯೂಟಿ ಏನಿರತ್ತೆ ಅಥವಾ ಆರ್ಕಿಟೆಕ್ಚರ್ ಚಾರ್ಜಸ್ ಏನಿರತ್ತೆ ಮತ್ತೆ ಆ ಒಂದು ಫಿನಿಶ್ ಪ್ರಾಡಕ್ಟ್ ಆಗಕ್ಕೆ ಸೂಪರ್ವೈಸ್ ಮಾಡ್ತಿರ್ತಾರಲ್ಲ ಅಂತದಕ್ಕೆಲ್ಲ ಫೀಸ್ ಕೊಡ್ತಿರ್ತೀವಿ. ಸೊ ಅಂತದನ್ನೆಲ್ಲ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಓವರ್ ಹೆಡ್ಸ್. ಸೊ ಓವರ್ ಹೆಡ್ಸ್ ಅಂದ್ರೆ ನಾನು ಅವಾಗ್ಲೇ ಅವಾಗಲೇ ಹೇಳ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಓವರ್ ಹೆಡ್ ಮತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಟ್ ಇಸ್ ಈಕ್ವಲ್ ಟು ಸೇಮ್. ಸೊ ಓವರ್ ಹೆಡ್ಸ್ ಕಂಪ್ರೈಸ್ ಆಫ್ ಇಂಡೈರೆಕ್ಟ್ ಮೆಟೀರಿಯಲ್ಸ್, ಇಂಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್ ಅಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ which are not directly identifiable or allocable to a cost object. ಸೊ ನಾನು ಆಗ್ಲೇ ಹೇಳ್ದಂಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವ್ ಯಾವ್ಯಾವ್ದಕ್ಕೆ ಲೈಕ್ ಇಂಡೈರೆಕ್ಟ್ ಮೆಟೀರಿಯಲ್ಸ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದನ್ನೆಲ್ಲ ನಾವು ಆಡ್ ಮಾಡಿದ್ರೆ ನಮ್ಗೆ ಓವರ್ ಹೆಡ್ಸ್ ಅಂತ ಬರುತ್ತೆ. ಸೊ ಇದು ಯಾವುದು ಕೂಡ ನಮ್ಗೆ ಒಂದು ಫಿನಿಶ್ ಪ್ರಾಡಕ್ಟ್ಗೆ ಇದು ಆಟ್ರಿಬ್ಯೂಟ್ ಮಾಡಲ್ಲ. ಸೊ ಅದಕ್ಕೆ ಇದನ್ನ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಓವರ್ ಹೆಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, the cost of operating supplies and services used by the undertaking. ಸೊ ಆಪರೇಟಿಂಗ್ ಯಾವ್ದಾದ್ರು ಒಂದು ಫಿನಿಶ್ ಪ್ರಾಡಕ್ಟ್ ಆದ್ಮೇಲೆ ಅದನ್ನ ಸಪ್ಲೈ ಮಾಡ್ತೀವಲ್ವಾ, ಸೊ ಆ ಒಂದು ಸಪ್ಲೈಗೆ ಏನೇನು ಎಕ್ಸ್ಪೆನ್ಸಸ್ ಆಗತ್ತೆ ಅದನ್ನೆಲ್ಲ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಆ ಒಂದು ಸರ್ವಿಸಸ್ ಏನೇನ್ ರೆಂಡರ್ ಆಗಿರತ್ತೆ ಅದಕ್ಕೆಲ್ಲಾನು ನಾವು ಏನ್ ಎಕ್ಸ್ಪೆನ್ಸ್ ಆಗಿರತ್ತೆ ಅದಕ್ಕೂ ಕೂಡ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೊ ನಿಮ್ಗೆ ಈಗ ಗೊತ್ತಾಗಿರ್ಬಹುದು ಏನು ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಲೇಬರ್ ಅಂಡ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಹಾಗೇನೆ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್ ಮತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು ಅಂತೆಲ್ಲ ನಮ್ಗೆ ಈಗ ಗೊತ್ತಾಯ್ತು. ಸೊ ಅದರ್ ಟರ್ಮ್ಸ್, ಸೊ ಈ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾನು ಅವಾಗ್ಲಿಂದ ಕೆಲವು ಲೈಕ್ ವರ್ಡ್ಸ್ ನ ಯೂಸ್ ಮಾಡ್ತಾನೆ ಬರ್ತಾ ಇದ್ದೀನಿ. ಸೊ ಆ ಒಂದು ಟರ್ಮ್ಸ್ ಯಾವ್ದು ಅಂತ ನೋಡೋಣ. ಪ್ರೈಮ್ ಕಾಸ್ಟ್, ದ aggregate ಆಫ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ನಾವು ಡೈರೆಕ್ಟ್ ಮೆಟೀರಿಯಲ್ಗೆ, ಡೈರೆಕ್ಟ್ ಲೇಬರ್ಗೆ ಮತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಏನು ನಾವು ಒಂದು ಕಾಸ್ಟ್ ನ ಯೂಸ್ ಮಾಡ್ಕೊಂಡಿರ್ತೀವಿ ಅದು ಎಲ್ಲ ಅಗ್ರಿಗೇಟ್ ಮಾಡಿದ್ರೆ ನಮ್ಗೆ ಅದನ್ನ ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಜನರಲಿ ಇಟ್ ಕಾನ್ಸ್ಟಿಟ್ಯೂಟ್ಸ್ 50% to 80% ಆಫ್ ದ ಟೋಟಲ್ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ಸೊ ಒಂದ್ ಪ್ರಾಡಕ್ಟ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಟೋಟಲ್ ಕಾಸ್ಟ್ ಅಲ್ಲಿ 50 to 80% ನಾವು ಪ್ರೈಮ್ ಕಾಸ್ಟ್ ನ ಯೂಸ್ ಮಾಡ್ಕೊಂಡಿರ್ತೀವಿ. ಅಂದ್ರೆ ನಾವು ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಮತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ನಾವು ಜಾಸ್ತಿ ಕಾಸ್ಟ್ ಇರುತ್ತೆ. ಸೊ ಅದಕ್ಕೆ ನಾವು ಫೈನಲ್ ಪ್ರಾಡಕ್ಟ್ ಗೆ ಏನ್ ಯೂಸ್ ಮಾಡಿರ್ತೀವಿ ಒಂದು ಕಾಸ್ಟ್, ಆ ಟೋಟಲ್ ಕಾಸ್ಟ್ ಅಲ್ಲಿ 50 to 80% ಪ್ರೈಮ್ ಕಾಸ್ಟ್ ಆಗಿರುತ್ತೆ. ಸೊ ನಾವ್ ಯಾವ್ಯಾವ ಮೆಟೀರಿಯಲ್, ಲೇಬರ್ ಅಂಡ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಆಗಿ ಲೈಕ್ ಯೂಸ್ ಮಾಡಿರ್ತೀವಿ ಅದ್ರಲ್ಲಿ ಏನೇನ್ ಕಾಸ್ಟ್ ಇರುತ್ತೆ ಅದನ್ನೆಲ್ಲ ನಾವು ಅಗ್ರಿಗೇಟ್ ಮಾಡಿದ್ರೆ ಅದನ್ನ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. Cost object. Cost object is a technical name for a product or a service, a project, a department to which cost relates. So cost object ಅಂದ್ರೆ ಲೈಕ್ ಫೈನಲ್ ಪ್ರಾಡಕ್ಟ್ ಏನಿರುತ್ತೆ ಅಥವಾ ಫೈನಲ್ ಆಗಿ ಸರ್ವಿಸ್ ಏನ್ ರೆಂಡರ್ ಮಾಡಿರ್ತೀವಿ ಅದನ್ನ ನಾವು ಟೆಕ್ನಿಕಲ್ ನೇಮ್ ಆಗಿ ಕಾಸ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇವಾಗ ರಾ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿ ಒಂದು ಫಿನಿಶ್ ಪ್ರಾಡಕ್ಟ್ ಆಯ್ತು ಅಂದ್ರೆ ಆ ಫಿನಿಶ್ ಪ್ರಾಡಕ್ಟ್ ನ ನಾವು ಕಾಸ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಲೈಕ್ ವೈಸ್ ಆ ಪ್ರಾಜೆಕ್ಟ್ ಅಥವಾ ಡಿಪಾರ್ಟ್ಮೆಂಟ್ ಟು ವಿಚ್ ಕಾಸ್ಟ್ ರಿಲೇಟ್, ಸೊ ಆ ಡಿಪಾರ್ಟ್ಮೆಂಟ್ ಎಲ್ಲಾನು ನಾವು ಕಾಸ್ಟ್ ಆಬ್ಜೆಕ್ಟ್ ಅಂತಾನೆ ಕರಿತೀವಿ. ನೆಕ್ಸ್ಟ್ ಬಂದು ಕಾಸ್ಟ್ ಸೆಂಟರ್, a location
a person or an item of equipment in or connected with an undertaking in relation to which costs are ascertained and used for the purpose of cost control. ಸೊ ನಾವ್ ಯಾವ್ಯಾವ್ದನ್ನ ಕಾಸ್ಟ್ ಕಂಟ್ರೋಲಿಗೆ ಒಂದು ಲೊಕೇಶನ್ ಪರ್ಸನ್ ಅಥವಾ ಐಟಮ್ ಆಫ್ ಎಕ್ವಿಪ್ಮೆಂಟ್ ನ ನಾವು ಯೂಸ್ ಮಾಡ್ಕೊಂಡಿರ್ತೀವಿ, ಸೊ ಅದನ್ನ ನಾವು ಕಾಸ್ಟ್ ಸೆಂಟರ್ ಅಂತ ಕರಿತೀವಿ. ಸೊ ನಾವು ಲೈಕ್ ಯಾವುದೇ ಕಾಸ್ಟ್ ಅಕೌಂಟೆಂಟ್ ಆದ್ರೂ ಕೂಡ ಮೇನ್ ಇಂಪಾರ್ಟೆಂಟ್ ಕೆಲಸ ಅವ್ರಿಗೆ ಏನಿರತ್ತೆ ಅಂದ್ರೆ ವಿ ನೀಡ್ ಟು ಕಂಟ್ರೋಲ್ ದ ಕಾಸ್ಟ್. ಸೊ ಆ ಕಂಟ್ರೋಲ್ ದ ಕಾಸ್ಟ್ ಮಾಡೋದಕ್ಕೆ ನಾವು ಲೊಕೇಶನ್ ನ ಯೂಸ್ ಮಾಡ್ಕೊಂಡಿರ್ತೀವಿ ಅಥವಾ ಪರ್ಸನ್ ಅಥವಾ ಐಟಮ್ ಆಫ್ ಎಕ್ವಿಪ್ಮೆಂಟ್ ನ ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನೆಲ್ಲ ನಾವು ಲೈಕ್ ಕಾಸ್ಟ್ ಅಸರ್ಟೈನ್ ಮಾಡಕ್ಕೆ ಅಥವಾ ಕಾಸ್ಟ್ ಕಂಟ್ರೋಲ್ ಮಾಡಕ್ಕೆ ಇವನ್ನೆಲ್ಲ ಯೂಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ನಾವು ಕಾಸ್ಟ್ ಸೆಂಟರ್ ಅಂತ ಕರಿತೀವಿ. ಸೊ ಈಗ ಕಾಸ್ಟ್ ಸೆಂಟರ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯ್ತು. ಸೊ ಈಗ ನಾವು ಟೈಪ್ಸ್ ಆಫ್ ಕಾಸ್ಟ್ ಸೆಂಟರ್. ಸೊ ಕಾಸ್ಟ್ ಸೆಂಟರ್ ಅಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಒನ್ ಬಂದು ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್. ಸೊ ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ ಅಂದ್ರೆ ನಾವು ಯಾವ್ಯಾವ ಸೆಂಟರ್ಸ್ ನ ಲೈಕ್ ಪ್ರೊಡಕ್ಷನ್ ವರ್ಕ್ ಗೆ ಯೂಸ್ ಮಾಡ್ಕೊಂಡಿರ್ತೀವಿ ಅಂತ ಅದನ್ನ ನಾವು ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಲೈಕ್ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಯಾವುದೇ ಒಂದು ಲೈಕ್ ಮೆಟೀರಿಯಲ್ಸ್ ನ ನಾವು ರಾ ಮೆಟೀರಿಯಲ್ ನಿಂದ ಫಿನಿಶ್ ಪ್ರಾಡಕ್ಟ್ ಗೆ ಏನೇನ್ ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನ ನಾವು ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ರಾ ಮೆಟೀರಿಯಲ್ ಇಂಟು ಫಿನಿಶ್ ಪ್ರಾಡಕ್ಟ್ ನ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಾವು ಲೈಕ್ ಒಂದ್ ಮೆಷಿನ್ ಯೂಸ್ ಮಾಡ್ಕೊಂಡಿರ್ತೀವಿ ಅಥವಾ ವೀಲ್ಡಿಂಗ್ ಶಾಪ್ಸ್ ನೆಲ್ಲ ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ಆ ಒಂದು ಶಾಪ್ಸ್ ಏನೇನಿರುತ್ತೆ ಅದನ್ನ ನಾವು ಕಾಸ್ಟ್ ಸೆಂಟರ್ ಅಂತ ಕರಿತೀವಿ. ಸೊ ನಾವ್ ಯಾವ್ದೇ ಒಂದು ಲೈಕ್ ಸೆಂಟರ್ಸ್ ನ ಲೈಕ್ ಪ್ರೊಡಕ್ಷನ್ ವರ್ಕ್ ಗೆ ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನ ನಾವು ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಸರ್ವಿಸ್ ಕಾಸ್ಟ್ ಸೆಂಟರ್. ಸೊ ಯಾವುದೇ ಒಂದು ಲೈಕ್ ಕಾಸ್ಟ್ ಸೆಂಟರ್ಸ್ ನ ನಾವು ಒಂದು ಸರ್ವಿಸ್ ನ ರೆಂಡರ್ ಮಾಡಕ್ಕೆ ಯೂಸ್ ಮಾಡ್ಕೊಂಡಿದೀವಿ ಅಂದ್ರೆ ಅದನ್ನ ನಾವು ಸರ್ವಿಸ್ ಕಾಸ್ಟ್ ಸೆಂಟರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಲೈಕ್ ಒಂದು ಪ್ಲಾಂಟ್ ಒಂದು ಏನ್ ಹೇಳ್ತಾರೆ ಒಂದು ಫ್ಯಾಕ್ಟ್ರಿ ಇರತ್ತೆ, ಆ ಒಂದು ಫ್ಯಾಕ್ಟ್ರಿ ಮೇಂಟೆನೆನ್ಸ್ ಮಾಡೋದಿಕ್ಕೆ ಅಥವಾ ಅಡ್ಮಿನಿಸ್ಟ್ರೇಷನ್ ಮಾಡೋದಿಕ್ಕೆ ಏನೇನ್ ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ನಾವು ಸರ್ವಿಸ್ ಕಾಸ್ಟ್ ಸೆಂಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ರೆಸ್ಪಾನ್ಸಿಬಿಲಿಟಿ ಕಾಸ್ಟ್ ಸೆಂಟರ್. ಸೊ ರೆಸ್ಪಾನ್ಸಿಬಿಲಿಟಿ ಕಾಸ್ಟ್ ಸೆಂಟರ್ ಅಂದ್ರೆ ಏನು? ಸೊ ಯಾವುದೇ ಬಿಸ್ನೆಸ್ ಆರ್ಗನೈಸೇಷನ್ ಲೈಕ್ ಒಂದು ಫಿನಿಶ್ ಪ್ರಾಡಕ್ಟ್ ಆಗಬೇಕು ಅಂದ್ರೆ ಲೈಕ್ ಯಾವುದೇ ಒಂದು ಪರ್ಸನ್ಗೆ ಲೈಕ್ ಒಂದು ಪ್ರಾಪರ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ. ಅಂದ್ರೆ ಲೈಕ್ ಇವಾಗ ಒಂದು ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ ಪ್ರಾಡಕ್ಟ್ ಆಗ್ಬೇಕು ಅಂದ್ರೆ ಅದನ್ನ ನಾವು ಸೂಪರ್ವೈಸ್ ಮಾಡ್ಬೇಕಾಗಿರತ್ತೆ. ಸೊ ಆ ಒಂದು ಕೆಲ್ಸನ ನಾವು ಒಂದು ಪರ್ಸನ್ಗೆ ಲೈಕ್ ಒಂದು ಸ್ಪೆಸಿಫಿಕ್ ಪರ್ಸನ್ಗೆ ಕೊಟ್ಟಿರ್ತೀವಿ. ಸೊ ಆ ಒಂದು ಏನು ಆ ಪರ್ಸನ್ ಸೂಪರ್ವೈಸ್ ಮಾಡಿರ್ತಾರೆ ಅಥವಾ ಮ್ಯಾನೇಜ್ ಮಾಡಿರ್ತಾರೆ ಅಂತವ್ರನ್ನ ನಾವು ರೆಸ್ಪಾನ್ಸಿಬಿಲಿಟಿ ಕಾಸ್ಟ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಫಿನಿಶ್ ಪ್ರಾಡಕ್ಟ್ ಆಗ್ಬೇಕು ಅಂದ್ರೆ ಲೈಕ್ ಏನ್ ಹೇಳ್ತಾರೆ, ಇವಾಗ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಫಿನಿಶ್ ಪ್ರಾಡಕ್ಟ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ನಾವು ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ ಆಗಿ ಸ್ಪ್ಲಿಟ್ ಮಾಡ್ಕೊಂಡು ಹೋಗಿರ್ತೀವಿ. ಸೊ ಆ ಡಿಫ್ರೆನ್ಸ್ ಒಂದು ಕಾಸ್ಟ್ ಸೆಂಟರ್ಸ್ ನ ಯಾರು ಸೂಪರ್ವೈಸ್ ಮಾಡ್ತಿರ್ತಾರೆ, ಸೊ ಆ ಒಂದು ಸೂಪರ್ವೈಸ್ ಮಾಡೋ ಕೆಲ್ಸನ ನಾವು ಒಂದು ಸ್ಪೆಸಿಫಿಕ್ ಪರ್ಸನ್ಗೆ ನಾವು ಅದನ್ನ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರೆ ಆ ಒಂದು ಪರ್ಸನ್ ನಮಗೆ ರೆಸ್ಪಾನ್ಸಿಬಿಲಿಟಿ ಕಾಸ್ಟ್ ಸೆಂಟರ್ ಅಂತ ಆಗ್ತಾರೆ. ಸೊ ಹೀಗೆ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಆಯ್ತು. ಸೊ ನೆಕ್ಸ್ಟ್ ಬಂದು ಪ್ರಾಫಿಟ್ ಸೆಂಟರ್. ಸೊ ಯಾವುದೇ ಪ್ರಾಫಿಟ್ ಸೆಂಟರ್ ಆದ್ರೂ ಯಾವುದೇ ಒಂದು ಕಾಸ್ಟ್ ನ ನಾವು ಲೈಕ್ ಯಾವುದೇ ಒಂದು ಪ್ರಾಡಕ್ಟ್ ನಾವು ಮಾಡ್ತಾ ಇದೀವಿ ಅಂದ್ರೆ ಫಾರ್ ಲೈಕ್ ಫೈನಲಿ ನಮ್ಗೆ ಏನಾಗ್ಬೇಕು, ಅದರಿಂದ ಪ್ರಾಫಿಟ್ ಬರ್ಬೇಕು. ಸೊ ಯಾವುದೇ ಒಂದು ಕೆಲವು ಆಕ್ಟಿವಿಟೀಸ್ ನ ನಾವು ಪ್ರೊಡಕ್ಷನ್ ಅಥವಾ ಸೇಲ್ಸ್ ಆಫ್ ಅ ಪ್ರಾಡಕ್ಟ್ಸ್ಗೆ ಯೂಸ್ ಮಾಡಿದ್ರೆ ಅದನ್ನ ನಾವು ಪ್ರಾಫಿಟ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಫಿನಿಶ್ ಪ್ರಾಡಕ್ಟ್ ನ ನಾವು ಸೇಲ್ ಮಾಡ್ತಾ ಇದೀವಿ, ಸೊ ಆ ಸೇಲ್ ಮಾಡಕ್ಕೆ ನಾವು ಏನೋ ಒಂದನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಆ ಒಂದು ಸೇಲ್ಸ್ ಮಾಡಕ್ಕೆ ಯೂಸ್ ಮಾಡ್ಕೊಳ್ಳೋ ಅಂತಹ ಸೆಂಟರ್ಸ್ ನಾವು ಪ್ರಾಫಿಟ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಈಗ ನಿಮ್ಗೆ ಗೊತ್ತಾಗಿರ್ಬಹುದು ಕಾಸ್ಟ್ ಸೆಂಟರ್ ಅಂದ್ರೆ ಏನು, ಮತ್ತೆ ಆ ಕಾಸ್ಟ್ ಸೆಂಟರ್ ಗಳಲ್ಲಿ ಎಷ್ಟು ಟೈಪ್ಸ್ ಇದೆ, ಮತ್ತೆ ಆ ಟೈಪ್ಸ್ ಅಂದ್ರೆ ಏನೇನು ಅಂತ ನಿಮ್ಗೆ ಇವಾಗ ಗೊತ್ತಾಯ್ತು. ನೆಕ್ಸ್ಟ್ ಬಂದು ಕಾಸ್ಟ್ ಯೂನಿಟ್. ಸೊ ಕಾಸ್ಟ್ ಯೂನಿಟ್ ಅಂದ್ರೆ ಏನು? ಕಾಸ್ಟ್ ಯೂನಿಟ್ ಇಸ್ ದ ಡಿವೈಸ್ ಫಾರ್ ದ ಪರ್ಪಸ್ ಆಫ್ ಬ್ರೇಕಿಂಗ್ ಅಪ್ ಆರ್ separating costs into smaller subdivisions attributed to products or services. So cost unit ಅಂದ್ರೆ ಲೈಕ್ ಇಸ್ ಅ ಡಿವೈಸ್. ಲೈಕ್ ಇವಾಗ ಯಾವುದೇ ಒಂದು
ಫಿನಿಶ್ ಪ್ರಾಡಕ್ಟ್ ಅಂತ ತಗೊಂಡ್ರೆ ಅದರಲ್ಲಿ ನಾವೇನ್ ಮಾಡ್ತೀವಿ, ಆ ಕಾಸ್ಟ್ ನ ನಾವು ಡಿಫ್ರೆಂಟ್ ಸ್ಮಾಲರ್ ಸಬ್ ಡಿವಿಷನ್ಸ್ ಆಗಿ ಸೆಪರೇಟ್ ಮಾಡ್ತೀವಿ. ಸೊ ಆ ಒಂದು ಸ್ಮಾಲರ್ ಸಬ್ ಡಿವಿಷನ್ಸ್ ಏನಿರುತ್ತೆ ಅದನ್ನ ನಾವು ಕಾಸ್ಟ್ ಯೂನಿಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಆಟೋಮೊಬೈಲ್ ಇಂಡಸ್ಟ್ರೀಸ್ ಏನ್ ಮಾಡ್ತಾರೆ, ಕಾಸ್ಟ್ ಯೂನಿಟ್ಗೆ ನಂಬರ್ ಆಫ್ ವೆಹಿಕಲ್ಸ್ ಅಂತ ಹೇಳ್ತಾರೆ. ಕೇಬಲ್ ಆಪರೇಟರ್ಸ್ ಏನ್ ಹೇಳ್ತಾರೆ, ಮೀಟರ್ಸ್ ಅಂತ ಹೇಳ್ತಾರೆ. ಸಿಮೆಂಟ್ ಅವರು ಟರ್ನ್ಸ್ ಅಂತ ಲೆಕ್ಕ ಹಾಕೋತಾರೆ. ಟೆಲಿಕಾಂ ಅವರು ನಂಬರ್ ಆಫ್ ಕಾಲ್ಸ್ ಅಂತ ಲೆಕ್ಕ ಹಾಕೋತಾರೆ. ಸೊ ನಾವ್ ಯಾವುದೇ ಒಂದು ಲೈಕ್ ಬಿಗ್ ಪಿಕ್ಚರ್ ಅಥವಾ ಬಿಗ್ ಪ್ರಾಡಕ್ಟ್ ನ ನಾವು ಲೈಕ್ ಬ್ರೇಕಿಂಗ್ ಅಪ್ ಆರ್ ಸೆಪರೇಟಿಂಗ್ ಕಾಸ್ಟ್ ಇಂಟು ಸ್ಮಾಲರ್ ಸಬ್ ಡಿವಿಷನ್ಸ್. ಆ ಸ್ಮಾಲರ್ ಸಬ್ ಡಿವಿಷನ್ಸ್ ನಾವು ವಿಚ್ ವಿಲ್ ಆಟ್ರಿಬ್ಯೂಟೆಡ್ ಟು ಪ್ರಾಡಕ್ಟ್ಸ್, ವಿಚ್ ವಿಲ್ ಆಟ್ರಿಬ್ಯೂಟ್ ಟು ಲೈಕ್ ಫಿನಿಶ್ ಪ್ರಾಡಕ್ಟ್ ಏನಿರುತ್ತೆ ಅದಕ್ಕೆ ಆಟ್ರಿಬ್ಯೂಟ್ ಮಾಡುತ್ತೆ. ಆ ಒಂದು ಸ್ಮಾಲರ್ ಸಬ್ ಡಿವಿಷನ್ಸ್ ನಾವು ಕಾಸ್ಟ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಈ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅವರು ನಂಬರ್ ಆಫ್ ವೆಹಿಕಲ್ಸ್ ಅಂತ ಯೂನಿಟ್ಸ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಕೂಡ ಅವರು ಒಂದು ಟನ್ಗೆ ಇಷ್ಟು ಲೆಕ್ಕ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಹೀಗೆ ಆ ಒಂದು ಸ್ಮಾಲರ್ ಸಬ್ ಡಿವಿಷನ್ಸ್ ನಾವು ಕಾಸ್ಟ್ ಯೂನಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಕಾಸ್ಟ್ ಕಂಟ್ರೋಲ್. Cost control is defined as the regulation by executive action of the cost of operating an undertaking. So cost control ಅಂದ್ರೆ ಲೈಕ್ ರೆಗ್ಯುಲೇಷನ್. ಸೊ ನಾನು ಮೊದಲೇ ಹೇಳ್ದಂಗೆ ಯಾವುದೇ ಕಾಸ್ಟ್ ಅಕೌಂಟೆಂಟ್ ಆದ್ರೂ ಅವ್ರದ್ದು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಕೆಲಸ ಏನು ಅಂದ್ರೆ ನಾವು ಆ ಒಂದು ಅಂಡರ್ಟೇಕಿಂಗ್ ನ ಕಾಸ್ಟ್ ಹೇಗೆ ಕಂಟ್ರೋಲ್ ಮಾಡೋದು. ಸೊ ಬೈ ಎಕ್ಸಿಕ್ಯೂಟಿವ್ ಆಕ್ಷನ್ ಆಫ್ ದ ಕಾಸ್ಟ್ ಆಫ್ ಆಪರೇಟಿಂಗ್ ಅಂಡ್ ಅಂಡರ್ಟೇಕಿಂಗ್. ಸೊ ನಾವ್ ಯಾವುದೇ ಒಂದು ಕಾಸ್ಟ್ ಲೈಕ್ ಏನ್ ಹೇಳ್ತಾರೆ ಒಂದು ಅಂಡರ್ಟೇಕಿಂಗ್ ನ ಲೈಕ್ ಎಕ್ಸಿಕ್ಯೂಟಿವ್ ಆಕ್ಷನ್ ಆಫ್ ದ ಕಾಸ್ಟ್, ಆ ಒಂದು ಕಾಸ್ಟ್ ನ ಎಕ್ಸಿಕ್ಯೂಟಿವ್ ಆಕ್ಷನ್ ನ ನೋಡ್ಕೊಳಕ್ಕಾಗತ್ತೆ, ಅದನ್ನ ನಾವು ಕಾಸ್ಟ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ ಕಂಟ್ರೋಲ್ ಅಲ್ಲಿ ಡಿಫ್ರೆಂಟ್ ಸ್ಟೆಪ್ಸ್ ಇದೆ. ಸೊ ಆ ಡಿಫ್ರೆಂಟ್ ಸ್ಟೆಪ್ಸ್ ಏನೇನಪ್ಪ, ಕಾಸ್ಟ್ ಅಕೌಂಟೆಂಟ್ ಏನ್ ಮಾಡ್ಬೇಕು ಅನ್ನೋದು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ಲಾನಿಂಗ್. ಸೊ ಫಸ್ಟ್ ಸ್ಟೆಪ್ ಇನ್ ಕಾಸ್ಟ್ ಕಂಟ್ರೋಲ್. ಸೊ ನಾವ್ ಯಾವುದೇ ಕಾಸ್ಟ್ ಕಂಟ್ರೋಲ್ ಮಾಡ್ಬೇಕಾದ್ರೂ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಎಸ್ಟಾಬ್ಲಿಷಿಂಗ್ ಪ್ಲಾನ್ಸ್ ಆರ್ ಟಾರ್ಗೆಟ್ಸ್. ಸೊ ನಾವ್ ಯಾವುದೇ ಒಂದು ಅಂಡರ್ಟೇಕಿಂಗ್ ಅಲ್ಲಿ ನಾವು ಫಸ್ಟ್ ಸ್ಟೆಪ್ ಏನಾದ್ರೂ ಕಾಸ್ಟ್ ಕಂಟ್ರೋಲ್ ಬಗ್ಗೆ ಯೋಚನೆ ಮಾಡ್ತಿದೀವಿ ಅಂದ್ರೆ ಅದು ಪ್ಲಾನಿಂಗ್ ಆಗಿರ್ಬೇಕು. ಸೊ ನಾವೇನ್ ಮಾಡ್ಬೇಕು, ಫಾರ್ ದ ಫಸ್ಟ್ ಯಾವಾಗ್ಲೂ ಕೂಡ ನಮ್ಮ ಪ್ಲಾನ್ಸ್ ಏನು, ನಮ್ಮ ಟಾರ್ಗೆಟ್ ಏನು, ಈ ಒಂದು ಇಯರ್ಗೆ ನಮ್ಮ ಪ್ಲಾನ್ ಏನಿರ್ಬೇಕು ಅಥವಾ ಟಾರ್ಗೆಟ್ಸ್ ಇಷ್ಟಿರ್ಬೇಕು ಅಂತೆಲ್ಲ ನಾವು ಪ್ಲಾನ್ ಮಾಡ್ತೀವಲ್ಲ, ಅದನ್ನ ನಾವು ಪ್ಲಾನ್ಸ್ ಅಂತ ಹೇಳ್ತೀವಿ. ಸೊ ಪ್ಲಾನಿಂಗ್ ಅಂತ ಹೇಳ್ತೀವಿ. ಸೊ ನಾವು ಯಾವುದೇ ಅಕೌಂಟೆಂಟ್ ಆದ್ರೂ ಫಸ್ಟ್ ಪ್ರಾಪರ್ ಪ್ಲಾನಿಂಗ್ ಮಾಡಿದ್ರೆ ನಾವು ಕಾಸ್ಟ್ ಕಂಟ್ರೋಲ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್ ಬಂದು ಕಮ್ಯುನಿಕೇಶನ್. ಸೊ ಆಸ್ ಅ ಕಾಸ್ಟ್ ಅಕೌಂಟೆಂಟ್ ಯಾವುದೇ ಒಂದು ಪ್ಲಾನ್ ಮಾಡಿದಾಗ ಆ ಒಂದು ಪ್ಲಾನ್ ನ ಲೈಕ್ ಪ್ರಾಪರ್ ಪೀಪಲ್ಗೆ ನಾವು ಕಮ್ಯುನಿಕೇಟ್ ಮಾಡಬೇಕು. ಸೊ ನಾವು ಆಸ್ ಅ ಕಾಸ್ಟ್ ಅಕೌಂಟೆಂಟ್ ನಾವು ಒಂದ್ಸಲಿ ಈ ಒಂದು ಪ್ಲಾನ್ಸ್ ಮತ್ತೆ ಟಾರ್ಗೆಟ್ಸ್ ಅಂತ ಇಟ್ಕೊಂಡ್ಮೇಲೆ ಮ್ಯಾನೇಜ್ಮೆಂಟ್ ಜೊತೆ ಅದು ಡಿಸ್ಕಷನ್ ಮಾಡಿ ಈ ಒಂದು ಪ್ಲಾನಿಂಗ್ಗೆ ಇಷ್ಟು ದುಡ್ಡು ಆಗತ್ತೆ, ಇಷ್ಟು ದುಡ್ಡು ಕಡಿಮೆ ಮಾಡ್ಕೋಬಹುದು, ಈ ತರ ನಾವು ಮ್ಯಾನೇಜ್ಮೆಂಟ್ ಜೊತೆ ಕಮ್ಯುನಿಕೇಟ್ ಮಾಡಿದ್ಮೇಲೆ ಈ ಒಂದು ಪ್ಲಾನಿಂಗ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದಕ್ಕೆ ನಾವು ಯಾವುದೇ ಪ್ಲಾನಿಂಗ್ ಅಥವಾ ಟಾರ್ಗೆಟ್ಸ್ ನ ಸೆಕೆಂಡ್ ಸ್ಟೆಪ್ ಆಗಿ ನಾವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಮೋಟಿವೇಶನ್. ಸೊ ಯಾವುದೇ ಒಂದು ಪ್ಲಾನಿಂಗ್ ಆದ್ಮೇಲೆ ನೆಕ್ಸ್ಟ್ ಕಮ್ಯುನಿಕೇಟ್, ಮ್ಯಾನೇಜ್ಮೆಂಟ್ ಜೊತೆ ಕಮ್ಯುನಿಕೇಟ್ ಆದ್ಮೇಲೆ ನಾವು ಲೈಕ್ ಯಾರ್ಯಾರು ಲೈಕ್ ಆ ಒಂದು ಕಾಸ್ಟ್ ಕಂಟ್ರೋಲ್ ಅಲ್ಲಿ ಯಾರ್ಯಾರು ಎಂಪ್ಲಾಯೀಸ್ ಇರ್ತಾರೆ ಅವ್ರದ್ದೆಲ್ಲ ಲೈಕ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗತ್ತೆ, ಮತ್ತೆ ಕಾಸ್ಟ್ ಅಸರ್ಟೈನ್ ಮಾಡ್ಬೇಕಾಗತ್ತೆ. ಲೈಕ್ ಏನೇನ್ ರಿಸಲ್ಟ್ಸ್ ಬರುತ್ತೆ ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾಗತ್ತೆ, ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ರಿಪೋರ್ಟ್ ಮಾಡ್ಬೇಕಾಗತ್ತೆ. ಸೊ ಲೈಕ್ ಒಂದ್ಸಲಿ ಲೈಕ್ ಏನ್ ಹೇಳ್ತಾರೆ ಲೈಕ್ ಒಂದ್ಸಲಿ ಆ ಎಂಪ್ಲಾಯೀಸ್ನೆಲ್ಲ ನಾವು ಯೂಸ್ ಮಾಡ್ಕೊಂಡ್ಮೇಲೆ ಲೈಕ್ ವಿ ಹ್ಯಾವ್ ಟು ಗಿವ್ ಮೋಟಿವೇಶನ್ ಟು ದಮ್. ಸೊ ಮೋಟಿವೇಶನ್ ಅಂದ್ರೆ ಲೈಕ್ ನಾಟ್ ಲೈಕ್ ಒಂದ್ ಎಂಪ್ಲಾಯಿ ಹತ್ರ ಹೋಗ್ಬಿಟ್ಟು ಲೈಕ್ ನೀನ್ ಹಿಂಗ್ ಕೆಲಸ ಮಾಡ್ಬೇಕು ಹಂಗ್ ಕೆಲಸ ಮಾಡ್ಬೇಕು ಅಂತ ಮಾಡೋದಲ್ಲ. ಸೊ ಲೈಕ್ ಆ ಒಂದು ಎಂಪ್ಲಾಯಿ ಇಂದ ನಮ್ಗೆ ಏನ್ ಕಾಸ್ಟ್ ಆಗ್ತಾ ಇದೆ ಆ ಒಂದು ಕಾಸ್ಟ್ ಮತ್ತೆ ಪರ್ಫಾರ್ಮೆನ್ಸಸ್ ನ ಲೆಕ್ಕ ಹಾಕ್ಬಿಟ್ಟು ಲೈಕ್ ನಮಗೆ ಯಾವ್ದು ಪ್ರಾಪರ್ ಅಂತ ಅನ್ಸುತ್ತೆ, ಸೊ ಆ ಒಂದು ನಾವು ಕರೆಕ್ಟ್ ಆಗಿ ರಿಪೋರ್ಟ್ ಮಾಡ್ಕೊಂಡು ಆ ಎಂಪ್ಲಾಯೀಸ್ಗೆ ನಾವು ಅದ್ರದ್ದು ಫೀಡ್ಬ್ಯಾಕ್ ಕೊಡ್ತಾ ಇರ್ತೀವಲ್ಲ, ಸೊ ಅದನ್ನ ನಾವು ಮೋಟಿವೇಶನ್ ಅಂತ ಹೇಳ್ತೀವಿ. ಸೊ ನಾವು ಸೊ ಯಾವುದೇ ಕಾಸ್ಟ್ ಕಂಟ್ರೋಲ್ಗೆ ಕೂಡ ಫಸ್ಟ್ ಸ್ಟೆಪ್ ಬಂದು ಪ್ಲಾನಿಂಗು, ನೆಕ್ಸ್ಟ್ ಕಮ್ಯುನಿಕೇಟೆಡ್ ಟು ಯೋರ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಬಂದು ಮೋಟಿವೇಶನ್, ನೆಕ್ಸ್ಟ್ ಬಂದು ಅಪ್ರೈಸಲ್ ಅಂಡ್ ರಿಪೋರ್ಟಿಂಗ್. ಸೊ ಅಪ್ರೈಸಲ್ ಅಂಡ್ ರಿಪೋರ್ಟಿಂಗ್ ಅಂದ್ರೆ ಫಸ್ಟೇ ಹೇಳ್ದಂಗೆ ಯಾವುದೇ ಒಂದು ಲೈಕ್ ರಿಸಲ್ಟ್ಸ್, ಲೈಕ್ ಇವಾಗ ನಾವ್ ಯಾವುದೋ ಒಂದು
ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ಅದನ್ನ ಫಿನಿಶ್ ಪ್ರಾಡಕ್ಟ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಲೈಕ್ ವಾಟ್ ಇಸ್ ಇದು ಲೈಕ್ ಎಂಪ್ಲಾಯೀಸ್ ಏನೇನ್ ಯೂಸ್ ಮಾಡ್ತಿರ್ತಾರೆ ಅದನ್ನ ನಾವು ಲೈಕ್ ಅಪ್ರೈಸಲ್ ಅಂಡ್ ರಿಪೋರ್ಟಿಂಗ್. ಸೊ ನಾವ್ ಆ ಒಂದು ಪ್ಲಾನ್ ಮತ್ತೆ ಬೇರೆ ಓಕೆ. ಸೊ ನಾವ್ ಇವಾಗ ಏನೇ ಪ್ಲಾನ್ ಮಾಡಿದ್ರು ಅದ್ರನ್ನ ಲೈಕ್ ಆ ಪ್ಲಾನ್ ಕರೆಕ್ಟ್ ಆಗಿ ಹೋಗ್ತಾ ಇದೆಯಾ, ಸೊ ಆ ಪ್ಲಾನ್ ನಮ್ಮ ಪ್ಲಾನ್ ಪ್ರಕಾರನೇ ಆಗ್ತಾ ಇದೆಯಾ ಅಂತೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಆ ಒಂದು ಪ್ಲಾನಿಗೆ ಅಪ್ರೈಸಲ್ ಪ್ಲಾನ್ ಮಾಡ್ಕೋಬಹುದಾ, ಅಥವಾ ಲೈಕ್ ಕರೆಕ್ಟ್ ಆಗಿ ಏನೇನ್ ಪ್ಲಾನ್ ನಮ್ಮ ಪ್ರಕಾರ ಆಗ್ತಾ ಇದೆ ಅಂದ್ರೆ ಆ ಒಂದು ಎಲ್ಲ ಎಕ್ಸಿಕ್ಯೂಷನ್ಸ್ ನ ಕೂಡ ನಾವು ಪ್ರಾಪರ್ ಆಗಿ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಂತ ಅದನ್ನ ನಾವು ಅಪ್ರೈಸಲ್ ಮತ್ತೆ ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಡೆಸಿಷನ್ ಮೇಕಿಂಗ್. ಸೊ ನಾವು ಕಾಸ್ಟ್ ಕಂಟ್ರೋಲ್ ನ ಯೂಸ್ ಮಾಡ್ಕೊಂಡು ಲೈಕ್ ಕಾಸ್ಟ್ ಕಂಟ್ರೋಲ್ ಆಗ್ಬೇಕು ಅಂದ್ರೆ ನಾವು ಏನೇನೋ ಲೈಕ್ ಪ್ಲಾನಿಂಗ್ ಮಾಡಿರ್ತೀವಿ, ಕಮ್ಯುನಿಕೇಶನ್ ಮಾಡಿರ್ತೀವಿ, ಇವೆಲ್ಲ ಮಾಡಿರ್ತೀವಿ. ಸೊ ಇದೆಲ್ಲ ಮಾಡಿದ್ಮೇಲೆ ನಮ್ಗೆ ಫೈನಲ್ ಪ್ರಾಡಕ್ಟ್ ಅಥವಾ ಫೈನಲ್ ರಿಸಲ್ಟ್ ಅಂತ ಬರುತ್ತೆ. ಸೊ ಆ ಒಂದು ಫೈನಲ್ ರಿಸಲ್ಟ್ ಮೇಲೆ ನಾವು ನಮ್ಮ ಒಂದು ಡೆಸಿಷನ್ ಮೇಕಿಂಗ್ ಮಾಡ್ಕೋಬಹುದು. ಅಂದ್ರೆ ಈಗ ನಾವ್ ಇದೇ ಪ್ಲಾನಿಂಗ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾ, ಅಥವಾ ಇನ್ನ ಏನಾದ್ರೂ ಆಡ್ ಮಾಡ್ಕೋಬೇಕಾ, ಅಥವಾ ಏನಾದ್ರೂ ರಿಮೂವ್ ಮಾಡ್ಬೇಕಾ. ಸೊ ಈ ತರದ್ದು ಎಲ್ಲಾನು ನಾವು ಡೆಸಿಷನ್ ಮೇಕಿಂಗ್ ಮಾಡ್ಕೋಬಹುದು. ಸೊ ಈ ಒಂದು ಡೆಸಿಷನ್ ಮೇಕಿಂಗ್ ಪ್ರೊಸೆಸ್ ಕೂಡ ಈ ಒಂದು ಕಾಸ್ಟ್ ಕಂಟ್ರೋಲ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಸ್ ಅ ಕಾಸ್ಟ್ ಅಕೌಂಟೆಂಟ್ ಯಾವುದೇ ಒಂದು ಕಾಸ್ಟ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಲೈಕ್ ಫ್ಯೂ ಸ್ಟೆಪ್ಸ್ ಏನಪ್ಪ: ಪ್ಲಾನಿಂಗ್, ಕಮ್ಯುನಿಕೇಶನ್, ಮೋಟಿವೇಶನ್, ಅಪ್ರೈಸಲ್ ಅಂಡ್ ರಿಪೋರ್ಟಿಂಗ್ ಅಂಡ್ ಡೆಸಿಷನ್ ಮೇಕಿಂಗ್. ಸೊ ಈಗ ನಿಮ್ಗೆ ಗೊತ್ತಾಯ್ತು ಲೈಕ್ ಯಾವ್ಯಾವ ಇದು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂದ್ರೆ ಏನು ಅಂತೆಲ್ಲ ಗೊತ್ತಾಯ್ತು. ಮತ್ತೆ ಟೈಪ್ಸ್ ಆಫ್ ಕಾಸ್ಟ್ ಕಂಟ್ರೋಲು, ಲೈಕ್ ವಾಟ್ ಇಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್, ನಾವ್ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವ್ ಏನೇನ್ ಕಲ್ತ್ಕೊಂಡಿದೀವಿ ಅಂತ ನೋಡೋಣ. ಎಲಿಮೆಂಟ್ಸ್ ಆಫ್ ಕಾಸ್ಟ್ ಎಕ್ಸ್ಪ್ಲೇನ್ಡ್ ಇನ್ ಡೀಟೇಲ್. ಸೊ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂದ್ರೆ ಯಾವ್ದ್ಯಾವ್ದು ಅಂತೆಲ್ಲ ಹೇಳಿದೆ ನಿಮ್ಗೆ, ಲೈಕ್ ಲೇಬರ್ ಅಂಡ್ ಮೆಟೀರಿಯಲ್ ಅಂಡ್ ಎಕ್ಸ್ಪೆನ್ಸಸ್, ಇದನ್ನೆಲ್ಲ ನಾವು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಹೇಳ್ತೀವಿ. ಅದರ್ ಟರ್ಮ್ಸ್ ಆಫ್ ಕಾಸ್ಟ್ ಯಾವ್ದ್ಯಾವ್ದು: ಪ್ರೈಮ್ ಕಾಸ್ಟ್ ಅಂದ್ರೆ ಏನು, ಕಾಸ್ಟ್ ಆಬ್ಜೆಕ್ಟ್ ಅಂದ್ರೆ ಏನು, ಕಾಸ್ಟ್ ಸೆಂಟರ್ ಅಂದ್ರೆ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ. ಕಾಸ್ಟ್ ಸೆಂಟರ್ ಅಂದ್ರೆ ಏನು, ಕಾಸ್ಟ್ ಯೂನಿಟ್ ಅಂದ್ರೆ ಏನು, ಕಾಸ್ಟ್ ಕಂಟ್ರೋಲ್ ಅಂದ್ರೆ ಏನು. ಸೊ ಇದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನೀವು ನಮ್ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವೆಶ್ಚನ್ಸ್ ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.